ಹಾಯ್ ಗೈಸ್, ಹೆಂಗಿದ್ರೆ ಎಲ್ಲರೂ ನಾನು ನಿಮಗೆ ಒಂದು ಬಿಗ್ ಅಪ್ಡೇಟ್ ಒಂದಿಗೆ ಬಂದಿನಿ. ಸೊ ಇವತ್ತಿನ ಬಿಗ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಟೆಲಿಗ್ರಾಮ್ ಆ್ಯಪ್ ಬ್ಯಾನ್ ಆಗ್ತತಿ ಅಂತೇಳಿ ಎಲ್ಲಾ ಕಡೆಯಿಂದ ನ್ಯೂಸ್ ಬರಾಕತ್ತೈತಿ. ಎಲ್ಲಾ ನ್ಯೂಸ್ ಆರ್ಟಿಕಲ್ನವರು ಟೆಲಿಗ್ರಾಮ್ ಆ್ಯಪ್ ಬ್ಯಾನ್ ಇನ್ ಇಂಡಿಯಾ, ಟೆಲಿಗ್ರಾಮ್ ಆ್ಯಪ್ ಬ್ಯಾನ್ ಆಗತೈತಿ, ಆಲ್ ಓವರ್ ದ ವರ್ಲ್ಡ್ ಬ್ಯಾನ್ ಆಗತೈತಿ ಅಂತೇಳಿ ಆರ್ಟಿಕಲ್ಸ್ ಬಂದಿದ್ದು. ಹೋದ್ ಸಂಡೇಯಿಂದ ಈ ಮಾತುಕತೆ ನಡೆಯಾಕತೈತಿ. ಸೊ ನಿಮ್ಮ ಮುಂದೆ ಹಂಚ್ಕೊಳ್ಳೋಣ ಅಂತೇಳಿ ಬನ್ನಿ. ಟೆಲಿಗ್ರಾಮ್ ಆ್ಯಪ್ ಎಷ್ಟು ಯೂಸ್ಫುಲ್ ಇತ್ತಪ್ಪ ಅಂತಂದ್ರೆ ಜನರಿಗೆ ಎಷ್ಟೋ ಜನರ ಅದರಲ್ಲಿಂದ ಮನಿ ನಡೆಯಾಕತ್ತಾವ, ಅದ್ರೊಳಗ ಮೊನಿಟೈಸೇಷನ್ ಇತ್ತು, ಅದರಿಂದ ಅಮೌಂಟ್ ಬರಾಕತ್ತಿತ್ತ. ಸೊ ನಮ್ಮಂತವ್ರು ಎಷ್ಟೋ ಜನ ಅದರಿಂದ ಹೊಟ್ಟಿ ತುಂಬ್ಕೊಳಕತ್ತಿದ್ರ. ಸೊ ಟೆಲಿಗ್ರಾಮ್ ಆ್ಯಪ್ ಯಾಕೆ ಬಂದ್ ಆಗ್ತೈತೆ ಅಂತ ಅನ್ನಕತ್ತಾರಪ್ಪ ಅಂತಂದ್ರೆ ಟೆಲಿಗ್ರಾಮದ CEO ಪವೆಲ್ ದುರವ್ ಅವ್ರು ಏನದಾರಲ್ಲ ಅವರಿಗೆ ಫ್ರಾನ್ಸ್ ಗೌರ್ಮೆಂಟ್ ಅರೆಸ್ಟ್ ಮಾಡೈತಿ. ಹೋದ್ ಸಂಡೇ ಅವ್ರಿಗೆ ಅರೆಸ್ಟ್ ಮಾಡೈತಿ. ಅರೆಸ್ಟ್ ಯಾಕೆ ಮಾಡೈತಪ್ಪ ಅಂತಂದ್ರ ಟೆಲಿಗ್ರಾಮ್ ಮೇಲೆ ಅವ್ರ ಎಲಿಗೇಷನ್ಸ್ ಹಚ್ಚಾರ. ಏನ್ ಎಲಿಗೇಷನ್ಸ್ ಹಚ್ಚಾರಪ್ಪ ಅಂತಂದ್ರ ಟೆಲಿಗ್ರಾಮ್ ಆ್ಯಪ್ ಮೇಲೆ ಪಾರ್ನೋಗ್ರಾಫಿಗೆ ಪ್ರಮೋಟ್ ಮಾಡ್ತಿದ್ರ ಅಂತ ಹೇಳಿ. ಪಾರ್ನೋಗ್ರಾಫಿ ವಿಡಿಯೋಸ್ ಜಾಸ್ತಿ ಬರ್ತಿದ್ವು, ಅದ್ರಾಗ ಪಾರ್ನೋಗ್ರಾಫಿಗೆ ಪ್ರಮೋಟ್ ಆಗ್ತಿತ್ತು. ಎಲ್ಲ ಇಂಡಿಯಾ ನಾಗರಿಕರದಿಂದ ಹಾಳಾಗತ್ತಿದ್ರು ಅನ್ನೋ ಎಲಿಗೇಷನ್ಸ್, ಆಲ್ ಓವರ್ ದ ವರ್ಲ್ಡ್ ಹಾಳಾಗತ್ತಿದ್ರು ಅನ್ನೋ ಎಲಿಗೇಷನ್ಸ್ ಹಚ್ಚಾಕತ್ತಾರ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರ ಅದ್ರೊಳಗ ಈಗ ಏನ್ ಎಕ್ಸಾಮ್ಸ್ ಎಲ್ಲ ಲೀಕ್ ಆಗಕತ್ತಿದ್ವಲ್ಲ, ಸೊ ಎಕ್ಸಾಮ್ಸ್ ಲೀಕ್ ಆಗೋದ್ರೊಳಗುನು ಟೆಲಿಗ್ರಾಮದ ಕೈ ಐತಿ ಅಂತೇಳಿ ಎಲಿಗೇಷನ್ಸ್ ಬರಾಕತ್ತಾವ. ಟೆಲಿಗ್ರಾಮದ ಕೈ ಹೆಂಗಪ್ಪ ಅಂತಂದ್ರ ಈಗ ಏನವ್ರ ಎಕ್ಸಾಮ್ಸ್ ಲೀಕ್ ಮಾಡೋದಾರಲ್ಲ ಅವ್ರ ಟೆಲಿಗ್ರಾಮ್ ಒಳಗ ಚಾಟ್ ಮಾಡ್ತಿದ್ರು, ಟೆಲಿಗ್ರಾಮ್ ಒಳಗ ಮಾತಾಡ್ತಿದ್ರು. ಟೆಲಿಗ್ರಾಮ್ ಒಳಗೆ ಯಾಕೆ ಮಾತಾಡ್ತಿದ್ರಪ್ಪ ಅಂತಂದ್ರೆ ಈಗ ವಾಟ್ಸಪ್, ಫೇಸ್ಬುಕ್, ನೀವು ಅದರ್ ಈಗ ಇನ್ಸ್ಟಾಗ್ರಾಮ್ ಇವು ಯಾವ್ಕೂರೊಳಗಾರ ಅವ್ರೇನಾರ ಡಿಸ್ಕಷನ್ ಮಾಡಿರಿ ಅಂದ್ರೆ ಸಿಕ್ಕಾಕ್ ಹೋಗ್ತಿದ್ರು. ಯಾಕಂದ್ರೆ ಅವು ಭಾಳ ಆ್ಯಪ ಸೆಕ್ಯೂರ್ ಅದಾವ, ಅದ್ರೊಳಗೆ ಎಲ್ಲ ಪ್ರೊಫೈಲ್ ಸಿಕ್ಕಾಕೋತಿದ್ವು. ಆಮೇಲೆ ಇನ್ನ ಏನ್ ಎಲಿಗೇಷನ್ಸ್ ಪಾ ಅಂತಂದ್ರೆ ಸೈಬರ್ ಅಟ್ಯಾಕ್ಸ್ ಭಾಳ ಆಗತ್ತಿದ್ವು. ಸೈಬರ್ ಅಟ್ಯಾಕ್ಸ್ ಅಂತಂದ್ರೆ ಈಗ ಹ್ಯಾಕರ್ಸ್ಗಳ ಟೆಲಿಗ್ರಾಮ್ ಹ್ಯಾಕ್ ಮಾಡಿ ಅದ್ರೊಳಗಿನ ಡೇಟಾ ಎಲ್ಲ ಅವರು ಏನ್ ಮಾಡ್ಬಿಡ್ತಾರಂದ್ರೆ ಈಗ ಎಷ್ಟೋ ಮಂದಿ ಅದ್ರೊಳಗೆ ಅಕೌಂಟ್ಸ್ ಇರ್ತಾವ. ಈಗ ಮೊನಿಟೈಸೇಷನ್ ಹಾಕಿದವ್ರು ಅವರೆಲ್ಲ ಅಕೌಂಟ್ಸ್ UPI ಅವ್ರದ್ದು ATM ಎಲ್ಲ ಹಾಕಿರ್ತಾರ, ಅದ್ರೊಳಗೆ ಆಧಾರ್ ಕಾರ್ಡ್ ನಂಬರ್ ಎಲ್ಲ ಪೂರ ಇರ್ತೈತಿ ಅದ್ರೊಳಗೆ. ಸೊ ಅವ್ರ ಏನ್ ಮಾಡ್ತಾರೆ ಹ್ಯಾಕರ್ಸ್ ಆ ಡೇಟಾ ಎಲ್ಲ ತಗೊಂಡ ಬೇಕಾದ್ ಮಾಡ್ಬೋದು, ಅವ್ರ ಬ್ಯಾಂಕ್ ಅಕೌಂಟ್ ಎಂಟಿ ಮಾಡ್ಬೋದು, ಬೇಕಾದ್ ಮಾಡ್ಬೋದು. ಸೊ ಆ ತರ ಆಗಾಕತ್ತಿತ್ತ. ಇನ್ನೊಂದ್ ಮೇನ್ ಏನಪ್ಪಾ ಅಂತಂದ್ರೆ ಟೆರರಿಸ್ಟ್ ಅಟ್ಯಾಕ್ಸ್ ಏನ್ ಆಗಾಕತ್ತಿದ್ವಲ್ಲ, ಸೊ ಆ ಅಟ್ಯಾಕ್ಸ್ ಕೂಡ ಅವ್ರೇನ್ ಡಿಸ್ಕಷನ್ ಮಾಡ್ತಿದ್ರು ಅದನ್ನು ಕೂಡ ಟೆಲಿಗ್ರಾಮ್ ಒಳಗ ಮಾಡ್ತಿದ್ರು ಅನ್ನೋ ಎಲಿಗೇಷನ್ಸ್ ಬಂದಿದ್ದು. ಸೊ ನಿಜಾನೋ ಸುಳ್ಳು ಅನ್ನೋದನ್ನ ತಿಳ್ಕೊಳ್ಳೋನು ಟೈಮ್ಸ್ ಆಫ್ ಇಂಡಿಯಾ ಆರ್ಟಿಕಲ್ ಬಂದೈತಿ. ಸೊ ಇವತ್ತು ಟೈಮ್ಸ್ ಆಫ್ ಇಂಡಿಯಾ ಆರ್ಟಿಕಲ್ ಏನಂತ ಬಂದೈತಪ್ಪ ಅಂತಂದ್ರ ಅವೇನ್ ಅವ್ರ ಮೇಲೆ ಎಲಿಗೇಷನ್ಸ್ ಹಚ್ಚಿದ್ವಲ್ಲ ಅವೆಲ್ಲ ಸುಳ್ಳು ಅದಾವು, ಅವೇನು ನಿಜ ಅಲ್ಲ. ಅವ್ರಿಗೆ ಫ್ರಾನ್ಸ್ ಸರ್ಕಾರ ಮತ್ತ ಅವ್ರನ್ನ ಬಿಡುಗಡೆ ಮಾಡೈತಿ. ಟೆಲಿಗ್ರಾಮ್ ಆ್ಯಪ್ ಬ್ಯಾನ್ ಆಗುದಿಲ್ಲ. ಸೊ ಅವೆಲ್ಲ ರೂಂಬಸ್ ಇದ್ವು. ಟೆಲಿಗ್ರಾಮ್ ಆ್ಯಪ್ ಮೊಬೈಲ್ ನಿಂದ ತಾನೇ ಡಿಲೀಟ್ ಆಗಾಕತೈತಿ. ಟೆಲಿಗ್ರಾಮ್ ಆ್ಯಪ್ ಆಪ್ ಸ್ಟೋರ್ ಒಳಗೂ ಇಲ್ಲ, ಪ್ಲೇ ಸ್ಟೋರ್ ಒಳಗೂ ಇಲ್ಲ ಅನ್ನೋ ರೂಂಬಸ್ ಏನ್ ಬರಾಕತ್ತಿದ್ವಲ್ಲ, ಸೊ ರೂಂಬಸ್ ಎಲ್ಲ ಸುಳ್ಳು, ಏನೂ ಆಗಿಲ್ಲ. ಸೊ ಅವ್ರ ಮೇಲೆ ಏನ್ ಎಲಿಗೇಷನ್ಸ್ ಹಚ್ಚಿದ್ವಲ್ಲ ಅವ್ ಎಲಿಗೇಷನ್ಸ್ ಎಲ್ಲ ಸುಳ್ಳದಾವ. ಅವ್ರನ್ನ ಫ್ರಾನ್ಸ್ ಸರ್ಕಾರ ಬಿಡುಗಡೆ ಮಾಡೈತಿ ಅಂತ ಹೇಳಿ ಟೈಮ್ಸ್ ಆಫ್ ಇಂಡಿಯಾ ಆರ್ಟಿಕಲ್ ಒಳಗೆ ಬಂದೈತಿ. ಸೊ ಬ್ಯಾನ್ ಏನು ಆಗಾಕತ್ತಿಲ್ಲ. ನಾನು ಶಾಕ್ ಆಗಿದ್ದೆ, ಯಾಕಂದ್ರೆ ಈಗ ನನ್ನಂತ ಎಷ್ಟೋ ಜನರು ಅದ್ರೊಳಗೆ ಹೊಟ್ಟಿ ತುಂಬ್ಕೋತಾರ. ನನ್ನ ಐಡಿ ಅಂತ ಇಲ್ಲ ಟೆಲಿಗ್ರಾಮ್ ಒಳಗೆ, ಬಟ್ ಎಷ್ಟೋ ಜನರು ಹೊಟ್ಟಿ ತುಂಬಾಕತ್ತೈತಿ. ಆ್ಯಪ್ ಸೆಕ್ಯೂರ್ ಆಗ್ಲಿ, ಯಾಕಂದ್ರೆ ಇಂಡಿಯನ್ ಗೌರ್ಮೆಂಟ್ ಆಕ್ಟಿವ್ ಆಗೈತಿ ಅದ್ರ ಬಗ್ಗೆ. ಯಾಕೆ ಆಕ್ಟಿವ್ ಆಗೈತಪ್ಪ ಅಂತಂದ್ರೆ ಟೆಲಿಗ್ರಾಮ್ ಒಳಗೆ 95 crores ಯೂಸರ್ಸ್ ಅದಾರ. 95 crores ಒಳಗೆ 10 crores ಇಂಡಿಯನ್ ಯೂಸರ್ಸ್ ಅದಾರ. 10 crores ಅಂದ್ರ ಸಣ್ಣ ಮಾತಲ್ಲ. ಟೆಲಿಗ್ರಾಮದ 25% ಯೂಸರ್ಸ್ ಇಂಡಿಯಾದಿಂದ ಅದಾರ, ಇನ್ನು 75% ಒಳಗ ಆಲ್ ಆಫ್ ದಿ ವರ್ಲ್ಡ್ ಅದಾರ. ಸೊ ಇಂಡಿಯನ್ ಗೌರ್ಮೆಂಟು ಇದ್ರ ಬಗ್ಗೆ ಎಚ್ಚರಿಕೆ ತಗೊಂಡೈತಿ, ಇದ್ರ ಬಗ್ಗೆ ಆಕ್ಟಿವ್ ಆಗೈತಿ. ಯಾಕಂದ್ರೆ ಇದು ಮಕ್ಕಳಿಂದ ಹಿಡಿದ ದೊಡ್ಡವ್ರವರೆಗೂ ಹಾರ್ಮ್ಫುಲ್ ಆಗಬಾರ್ದಲ್ಲ. ಸೊ ಯಾರ್ದು ಡೇಟಾ ಎಲ್ಲೂ ಹೋಗ್ಬಾರ್ದಲ್ಲ. ಡೇಟಾ ಇಸ್ ವೆರಿ ಇಂಪಾರ್ಟೆಂಟ್. ಈಗಿನ ಸಿಚುವೇಶನ್ ಒಳಗ ಮನುಷ್ಯನ್ಕಿಂತ ಒಂದು ಡೇಟಾನ ಇಂಪಾರ್ಟೆಂಟ್ ಐತಿ. ಸೊ ಅದ್ರ ಸಲುವಾಗಿ ಇಂಡಿಯನ್ ಗೌರ್ಮೆಂಟು ಇದ್ರ ಬಗ್ಗೆ ಆಕ್ಟಿವ್ ಆಗೈತಿ. ಸೊ ಏನು ಬ್ಯಾನ್ ಆಗಾಕತ್ತಿಲ್ಲ. ಸೊ ಆ ಆ್ಯಪಿಗೆ ಸೆಕ್ಯೂರ್ ಮಾಡ್ತಾರ, ಅಪ್ಡೇಟ್ ಕೊಟ್ಟ ಕೆಲಸ ಇನ್ನ ಸೆಕ್ಯೂರ್ ಆಗಿ ಮಾಡ್ತಾರ. ಈಗ ಹೆಂಗ್ ವಾಟ್ಸಪ್, ಫೇಸ್ಬುಕ್ ಅದಾವಲ್ಲ ಈ ತರ ಇನ್ನ ಸೆಕ್ಯೂರ್ ಮಾಡ್ತಾರ. ಸೊ ಮತ್ತೆ ಅಂತ ಅಪ್ಡೇಟ್ ನೊಂದಿಗೆ ಬರ್ತಾ ಇರ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ಚೆನ್ನಾಗಿರಿ, ಬಾಯ್.